ಅಂದ್ಕೊಂಡಿದ್ದೀವಿ 300 ಕಿಲೋಮೀಟರು. ನೆಕ್ಸ್ಟು ನಾವು ಗೋಲ್ಮೂಡ್ ಸಿಟಿ, ನಾವು ನಿನ್ನೆ ಗೋಲ್ಮೂಡ್ ಸಿಟಿ ಅಂದ್ಕೊಂಡಿದ್ವಿ. ಇದು ಗೋಲ್ಮೂಡ್ ಸಿಟಿ ಅಲ್ಲ. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಡ್ರೈವಿಂಗ್ another 400 kilometers. Let us see you once again. And this is Tangular town. This is the place, pit stop ಥರ. ಎಲ್ಲ ವೆಹಿಕಲ್ಸ್ ನೋಡಿ, ಟ್ರಕ್ಕರ್ಸು ಎಲ್ಲ ಇಲ್ಲೇ ಇದ್ದಾರೆ. ಆಮೇಲೆ ಇದು ಅಷ್ಟೇ, ನಮ್ಮ ಫ್ಯೂಲ್ ಎಲ್ಲ ಇಲ್ಲೇ ಇದೆ. ಇದೇ ಥರ ಲೇನು ಆ ಕಡೆ ಆಪೋಸಿಟಲ್ಲೂ ಇದೆ. ಇಷ್ಟೇ ಇದು ಟೌನ್ ಇದು. ಓಕೆ, Tangular town. Thank you. We had our breakfast. We are leaving now. This is a small store we have next to our hotel, and we can buy many things. Why I am trying to show this ಅಂದರೆ, ನಾವು ಅಲ್ಲಿಂದನೇ ಎಲ್ಲ ಪ್ಯಾಕ್ ಮಾಡ್ಕೊಂಬರೋದು ಬೇಕಾಗಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮವ್ರು ಆ ತಪ್ಪು ಕೆಲಸ ಮಾಡಿದ್ದಾರೆ. ಎಷ್ಟು ಪ್ಯಾಕ್ ಮಾಡಿದ್ದಾರೆ ಅಂದರೆ, ನಾವು ಮನುಷ್ಯರು ಹೋಗ್ತಾ ಇದ್ದೀವೋ ಲಗೇಜ್ ಹೋಗ್ತಾ ಇದೀವಿ ಅಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಐ ಆಮ್ ಟೆಲಿಂಗ್, ಎನಿ ಟೌನ್ ಹ್ಯಾಸ್ ಗುಡ್ ಔಟ್ಲೆಟ್ಸ್ ಆಫ್ ಥಿಂಗ್ಸ್. ಅವ್ರವ್ರ ರೇಟಿಗೆ ತಕ್ಕನ ಅಲ್ಲಿ ಸಿಗುತ್ತೆ. ನಾವೇನೋ ಉಳ್ಸೋಕ್ಕಂತ ಹೋಗಿ ನಾವು ಎಕ್ಸ್ಟ್ರಾ ಮೈಲೇಜು, ಎಕ್ಸ್ಟ್ರಾ ಪೆಟ್ರೋಲು, ಎಕ್ಸ್ಟ್ರಾ ಡೀಸಲು ಎಲ್ಲ ಖರ್ಚು ಮಾಡ್ತೀವಿ. ಎಂಡ್ ಆಫ್ ದ ಡೇ ವಿ ಸ್ಪೆಂಡ್ ಇನ್ ಅದರ್ ವೇ. ಇದು ಗೋಡೌನ್ ಅವ್ರದ್ದು. ಇದು ಸ್ಮಾಲ್ ಔಟ್ಲೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ನಮ್ಮಲ್ಲೂ ಇದೇ ಥರ ಮಿನಿ ಸ್ಟೋರ್ಸು, ಮಿನಿ ಮಾರ್ಟ್ ಇದಾವೆ, ಈಗ ಬರ್ತಾ ಇದ್ದಾವೆ. ಅದೇ ಥರ ಇದೆ. ಸೊ ನನ್ನ ಮಗಳೇನೋ ಪರ್ಚೇಸ್ ಮಾಡೋಕ್ಕೆ ಬಂದ. ಹಾಯ್, ಥ್ಯಾಂಕ್ ಯು ಅದೇ ಹೇಳೋಣ ಅಂತ ಬಂದೆ. ಥ್ಯಾಂಕ್ ಯು. ನಾವೀಗ ಟಾಂಗುಲಾ ಟೌನಿಂದ ಹೊರಟಿದ್ದೀವಿ. ಇದು ಟಾಂಗುಲಾ ರಿವರು. ಎಸ್, ಟಾಂಗುಲಾ ಅದರ ಹೆಸರು ನೋಡಿದೆ. ಆಮೇಲೆ ಇಲ್ಲಿಂದ ನಾವು ಗೋಲ್ಮೂಡ್ ಸಿಟಿಗೆ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ನಮ್ದು ಇದು ಸಿಗುತ್ತೆ, ಒಂದು ಎಲ್ಲೋ ರಿವರ್. ಐ ವಿಲ್ ಎಕ್ಸ್ಪ್ಲೈನ್ ಆನ್ ದ್ಯಾಟ್. ಓಕೆ, ಸೊ ಲೀವಿಂಗ್ another 400 kilometers. ನೋಡಿ ಸ್ನೇಹಿತರೆ, ಇವತ್ತೆಲ್ಲ ಬರೀ ಇದೇ ರೀತಿ ಪ್ರಯಾಣ, ಪ್ರಯಾಸವಾಗಿ. ರಸ್ತೆ ಸುಮಾರಾಗಿದೆ ಈ ಕಡೆ ಎಲ್ಲ. ಅಂದರೆ ಈಗ 4 lane 4 lane ಮಾಡ್ತಾ ಇದ್ದಾರೆ. ಒಂದು 100 kilometer ತುಂಬ ಚೆನ್ನಾಗಿದೆ ಅಂತೆ. ಆಮೇಲೆ 300 kilometer ಸ್ವಲ್ಪ ಅದು ಹಿಗ್ಗು ತಗ್ಗುಗಳಿದ್ದಾವೆ ಅಂತ. ನೋಡೋಣ. ಸೊ ದಿಸ್ ಹೌ ದ ರೋಡ್ ದೇರ್. ನೋಡಿ, ಒಂದು ಟ್ರೈನ್ ಗೋಲ್ಮೋಡ್ ಸಿಟಿಯಿಂದ ಟ್ಯಾಂಗ್ಲೂ ಮೇಲೆ ಆಮ್ಡೋ ಕೌಂಟಿಗೆ ಹೋಗ್ತಾ ಇದೆ. ಇಲ್ಲೊಂದು ನಮ್ಮ ಗಾಡಿ ಒಂದು ಟೈರ್ ಪಂಕ್ಚರ್ ಆಗಿತ್ತು, 2 wheelerದು. ಎಲ್ಲ ಇಲ್ಲಿ ನಿಂತಿದ್ದೀವಿ. ಅದನ್ನು ಸರಿ ಮಾಡಿದ್ಮೇಲೆ ವಿ ಆರ್ ಆಲ್ ಗೋಯಿಂಗ್. ಸಿ, ಲುಕ್ ಅಟ್ ದ ಟೀಮ್ ಸ್ಪಿರಿಟ್. ವಾಟ್ ಯು ಸೇ? ದಿಸ್ ಇಸ್ ವಾಟ್ ಇಟ್ ಟೀಚರ್ಸ್ ವೆನ್ ಯು ಆರ್ ಆನ್ ದ ಮೂವ್. ಸ್ನೇಹಿತರೆ, ಇದು ಮೊದಲನೇ ಬ್ರಿಡ್ಜು. ಇಲ್ಲಿಂದನೇ ಹ್ಯಾಂಗ್ಸು ರಿವರ್. ಹ್ಯಾಂಗ್ಸು ರಿವರ್ ಅಂದರೆ ಕೇಳಿರ್ಬೋದು ಎಷ್ಟೋ ಜನ ಇತಿಹಾಸ ಪಾಠಗಳಲ್ಲಿ. ಏನಂತಾರೆ ಅಂದರೆ, ಇದು ಎಲ್ಲೋ ರಿವರ್ ಅಂದರೆ ಸಾರೋ ರಿವರ್ ಆಫ್ ಚೈನಾ ಅಂತ ಹೇಳ್ತಾರೆ. ನಾವು ಓದಿರೋ ಟೈಮಲ್ಲೆಲ್ಲ ಅದು ಪ್ರವಾಹ ಬಂದರೆ ಇಡೀ ನಗರಗಳು, ಹಳ್ಳಿಗಳು, ಪ್ರದೇಶಗಳೆಲ್ಲ ಓಡೋಗ್ಬಿಡ್ತಿತ್ತು. ಸೊ ಇದು ಈ ಹ್ಯಾಂಗ್ಸು ಜಾಗದಲ್ಲಿ ಶುರುವಾಗೋದಂತೆ. ಇದು ಮೊದಲು ಉಗಮ ಸ್ಥಳ. ಇಲ್ಲಿ ನೋಡಿ ಹೇಗಿದೆ ಲಾಂಚ್ ಮಾಡ್ತಾ ಇದ್ದಾರೆ ಅಲ್ಲ. ಒಡೆ ಎಂಡೋವರ್ ಚೆನ್ನಾಗಿದೆ, ಬಟ್ ಎಂಡೋವರ್ ಪ್ರಾಕ್ಟಿಕಾಲಿಟಿ ನೋಡಿ. ರಸ್ತೆ ಮುಗಿಯೋದೇ ಕಾಣ. ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ರಸ್ತೆ ಇದೆ. ಆ ಗುಡ್ಡ ಗಾಡುಗಳು ದಾಟದ ಮೇಲೂ ರಸ್ತೆ ಇದೆ. ದಾರಿ ಸಾಕ್ತಾನೆ ಇಲ್ಲ, ಹೋಗ್ತಾನೆ ಇದೀವಿ ನಾವು. Yeah, these are river basin. Hangsu river basin. Hangsu ಅಂದ್ರೆ ಎಲ್ಲೋ ರಿವರ್. ನೋಡ ಲ್ಯಾಂಡ್ಸ್ಕೇಪ್ ಇದೆಲ್ಲ ಮೈನ್ ಲೈಟ್ ಚೈನ್ ಲ್ಯಾಂಡ್ಸ್ಕೇಪ್ ಇದೆಲ್ಲ. ಎಲ್ಲೋ ರಿವರ್ ಇಸ್ ಆಲ್ಸೋ. ನಾವು ಟಿಬೆಟ್ ಇಂದ ಹೊರಗಡೆ ಬಂದ್ಬಿಟ್ಟಿದ್ದೀವಿ. ಇಟ್ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್. ಹೌದು, ಎಲ್ಲೋ ರಿವರ್. ಎಸ್, ಎಲ್ಲೋ ರಿವರ್. ಅದು ನಿಮಗೆ ಲೇಕ್ಗಿಂತ ದೊಡ್ಡದಿರೋದಕ್ಕಿಂತ ಇದು ಚಿಕ್ಕದು. ಬಟ್ ಆ ಕಡೆನೇ ಚೆನ್ನಾಗಿತ್ತು, ಅದಕ್ಕೆ ತಕ್ಷಣ ಬಂದ್ಬಿಟ್ಟು ನಾವು. ಜಿಂಕೆ ಜಾತಿಗೆ ಸೇರಿರೋ 3 ಆಂಟಿಲೋಪ್ಸ್ ದೂರ ನಿಂತಿದೆ.
ಜಸ್ಟ್ ದೂರ ಇದೆ. ಒಂದು ಫೋಟೋನು ತೊಗೊಂಡಿದ್ದೀನಿ. ಮತ್ತು ನೋಡ್ತೀನಿ, ವಿ ಆರ್ ಆನ್ ದ ವೇ ಟು ಗೋಲ್ಮಂಡ್ ಸಿಟಿ. ಕೆಲವೊಂದು ಆಂಟಿಲೋಪ್ಸ್ ನೋಡಿದ್ದೀವಿ. ಅದು ಓಡೋಗ್ತಾ ಇದೆ ನೋಡಿ. ಆ ಗಾಡಿ ಮುಂದೆ ಬಂದ ತಕ್ಷಣ ಆ ಕಡೆ ಒಂದು ಗಾಡಿ ಬಂದಿದೆ. ಸೊ ಮೆನಿ ಆಂಟಿಲೋಪ್ಸ್. ಇದು ಜಿಂಕೆ ಜಾತಿ ಪ್ರಾಣಿಗಳು ಬೀಳ್ಸಿದ್ದಾರೆ. ಅಲ್ಲೆಲ್ಲ ಅವ್ರಿಗೆ ಪಟ್ಟಿಗೆ ಮಾಡ್ತಾ ಇತ್ತು. ಇನ್ನೊಂದು ಗಾಡಿ ನೋಡಿ ಸ್ನೇಹಿತರೆ, ಈ ಮಳೆ ನಿಂತ ಮೇಲೆ ಅಂದಂಗೆ ಇಲ್ಲಿ ಒಂದು ಒಳ್ಳೆ ಟ್ರಾಫಿಕ್ ಜಾಮ್ ಆಗಿದೆ ಮುಂದ್ಗಡೆ ಕರ್ವಿಂಗಲ್ಲಿ. ಆಗ ಎಲ್ಲ ಗಾಡಿಗಳು ನಿಂತಿದ್ದಾವೆ, ನಾವು ನಿಂತಿದ್ದೀವಿ ನೋಡಿ. ಮತ್ತೆ ಅದೇ ಪರ್ವತ, ಆ ಕಡೆ ಅದೇ ರೈಲ್ವೆ ಲೈನ್, ಇದದೇ ನದಿ ಹೆಸರೆಲ್ಲ ಗೊತ್ತಿಲ್ಲ ನೋಡಿ. ಸಂತೋಷ ಪಡಿ. ಹಿಂದ್ಗಡೆ ಎಲ್ಲ ಪೂರ್ತಿ ಗಾಡಿಗಳು ನಿಂತಿದೆ. ಎಲ್ಲ ಗಾಡಿಗಳು ನಿಂತಿದ್ದಾವೆ, ನಾವು ನಿಂತಿದ್ದೀವಿ. ಓಕೆ, just once again park the vehicle because the vehicle is under the flat tire. ಮತ್ತೆ ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ. ನಮ್ಮಲ್ಲೂ ಗೂಡ್ಸ್ ಟ್ರೈನ್ ಇದೆ, ಇಲ್ಲ ಅಂತಲ್ಲ. ಆದ್ರೂ ಏನೋ ಒಂದು ಖುಷಿ ಹೊರಗಡೆ ಬಂದ. ಇಲ್ಲಿ ತುಂಬಾ ವಿರಾಳ ನಾವು ನೋಡೋದು ಗೂಡ್ಸ್ ಟ್ರೈನ್, ತುಂಬಾ ವಿರಾಳ. ಎಲ್ಲರ ಗಾಡಿಗಳು ನಿಂತಿದೆ ನೋಡಿ. ಈಗ ಆಲ್ರೆಡಿ ಇಲ್ಲಿ ಟೈಮು 6:30. ನೋಡಿ, ನಾವು ಇಲ್ಲೊಂದು ಜಾಗದಲ್ಲಿ ನಿಂತಿದ್ದೀವಿ. ಇಲ್ಲಿ ಎಲ್ಲ ಆಂಟಿಲೋಪ್ ಜಾಸ್ತಿ ಇದಾವೆ ಅಂತ ಒಂದು ಅವರು ಚೈನೀಸ್ ಭಾಷೆಯಲ್ಲಿದೆ. ಇದೆಲ್ಲ 3 River Source ನ್ಯಾಷನಲ್ ಪಾರ್ಕ್ ಅಂತ ಇದೆ. ದಿಸ್ ಇಸ್ 3 River Source ನ್ಯಾಷನಲ್ ಪಾರ್ಕ್ ಅಂಡ್ ವರ್ಲ್ಡ್ ಹೆರಿಟೇಜ್. ಎಸ್, ಅದೂ ಇದೆ, ವರ್ಲ್ಡ್ ಹೆರಿಟೇಜ್ ಇದೆ. ಆಮೇಲೆ ಫ್ಲಾಗ್ಸ್ ಎಲ್ಲ ಬುದ್ಧಿಸ್ಟ್ ಪ್ರಕಾರ ಎಲ್ಲ ವಿಶ್ ಫ್ಲಾಗ್ಸ್. ಲೆಟ್ ಅಸ್ ಸೀ ದಿಸ್. ನೋಡ್ಕೊಂಬರೋಣ. ವಿಶ್ ಫ್ಲಾಗ್ಸ್ ಅಂತವಲ್ಲ ಕಟ್ಟಿದ್ದಾರೆ. ಐ ಥಿಂಕ್ ದಿಸ್ ಬೌಂಡ್ರಿ ಲೈನ್ ಇರಬೇಕು. ಕೆಲವೊಂದು ಇದಿದೆ, ನೋಡೋಣ. ಎಲ್ಲರೂ ನಿಂತಿದ್ದಾರೆ ಇಲ್ಲಿ ನೋಡಿ. ನಿಮ್ಮ ಗಾಡಿಗಳೆಲ್ಲ ನಿಂತಿದ್ದಾವೆ. ಇಟ್ಸ್ ಎ ನ್ಯಾಷನಲ್ ಪಾರ್ಕ್. ಅಂದರೆ ನಾವು ಆಗಲೇ ಆಂಟಿಲೋಪ್ಸ್ ತೋರಿಸಿದ್ನಲ್ಲ, ಅದೆಲ್ಲ ಇಲ್ಲಿದೆ. Yes. Jesse. Mount Kunlun UNESCO Global Geopark. Kunlun Cultural Stele Forest. There is a cultural stele forest in the east of Kunlun Mountains Pass, which consists of more than 20 struck stones. Inscriptions are basically about the praise of the Mount Kunlun and the feelings of hiking in Kunlun Mountains. In the inscription, there is a poem entitled Ode to Mount Kunlun. It was composed by Marshall Chen even passing the Kunlun Mountain Pass in June 1926. He wrote that multiple peaks rise
one after another, and one mountain ridge hides behind another. There is a vast range of 5 mountains, but it is not dangerous and difficult. After walking over the mountains, a wide expanse of flatland comes into view. A poem by poet Yu King is also filled with admiration for the Mount Kunlun. He wrote that, "I love Mount Kunlun in particular for its stunning view, like a giant dragon winding on the boundless land when you look around. The worship of Mount Kunlun is the keynote of numerous scripts on these trails in the forest of trails." Mount Kunlun UNESCO Global Geo Park. Yes, ಈ ಪಾಯಿಂಟಲ್ಲಿ ನಿಲ್ಲಿಸಿದ್ದೀವಿ. ಇದು ಎಲಿವೇಶನ್ 4750 ಮೀಟರ್ಸ್ ಹೈಟಲ್ಲಿದೆ. ಓಕೆ, ನೋಡಿ ಸೇಮ್ ಥಿಂಗ್ ಆ ಕಡೆ ಹೋಗೋಣ. ಸೊ ಆಂಟಿಲೋಪ್ 3 ರಿವರ್ ನ್ಯಾಷನಲ್ ಪಾರ್ಕ್ ಅಂತ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಕೊಂಬೋಣ. ನಿಮಿಷ ನೆಕ್ಸ್ಟ್ ವಿಡಿಯೋಲಿ ಮಾಡೋಣ. ನೋಡಿ ಕುನ್ಲುನ್ ಮೌಂಟೈನ್ಸ್ ಅಲ್ಲಿ ಹೇಳಿದ್ನಲ್ಲ, ಇಟ್ಸ್ ಜಿಯೋ ನ್ಯಾಷನಲ್ ಪಾರ್ಕ್. ಇಟ್ ಈಸ್ ಯುನೆಸ್ಕೋ ಹೆರಿಟೇಜ್ ಸೈಟ್. ನೋಡಿ Let's go. ಲೋಕಲ್ ಟ್ರೈಬು ಆ ನೀರೆಲ್ಲ ಇಟ್ಕೊಂಡಿರೋದು ಫೋಟೋ. ಆ ಕಡೆ ವ್ಯಾಲಿ ಎಲ್ಲ ಇದೆ. ಇದು ಚೈನೀಸ್ ಭಾಷೆಯಲ್ಲಿದೆ, ಗೊತ್ತಿಲ್ಲ. ಫೋಟೋ ತಗೊಳ್ಳೋಣ. ಇದು ರಿಸರ್ವ್ಡ್ ಇನ್ ಕಿಂಗಾಯ್ ಚೈನಾ. ರಿಸರ್ವ್ ಇನ್ ಕಿಂಗಾಯ್ ಚೈನಾ. ನಾವು ಆಗಲೆಲ್ಲ ಆಂಟಿಲೋಪ್ಸ್ ನೋಡೋದಲ್ಲ, ಇದೇ ರೀತಿ. ಇದು ಅವರ ಧಾರ್ಮಿಕ ಕ್ಷೇತ್ರ. ನೋಡಿ ಮಾಡರ್ನ್ ಆರ್ಟ್ ಅದನ್ನು ಮಾಡಿದ್ದಾರೆ. ಮಾಡರ್ನ್ ಆರ್ಟ್ ಪ್ರಕಾರ ಆಂಟಿಲೋಪ್. 好接啊，好接接班，全世界最后一家动物园为什么动物啊？ Chinese. इसको छोड़ दिया जाए। आप लोग भी थोड़ा सा क्लास लगाते रहते हो हमारी। देखिए आप कह रहे हैं ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೌಂಟೈನ್ಸ್, ಕೆನಾಲ್ಸ್, ಪರ್ವತಗಳು, ರಸ್ತೆಗಳು. ಎಸ್, ನಾವು ಮೌಂಟೈನ್ ಜೊತೆ ಹೋಗ್ತಾ ಇದೀವೋ, ಮೌಂಟೈನ್ ನಮ್ಮ ಜೊತೆ ಬರ್ತಾ ಇದೆಯೋ ಅಲ್ವಾ? ನೋಡಿ ಮಳೆ ಬರ್ತಾ ಇದೆ ಫಸ್ಟ್ ಕ್ಲಾಸ್ ಆಗಿ. ನೋಡಿ ಸ್ನೇಹಿತರೆ, ಮಳೆ ಬರ್ತಾ ಇದೆ. ತುಂಬ ವೇಲ್ ಸ್ಟೋನ್ಸ್ ನಾನೇ ಕಂಡಿದ್ದು ಬೀಳ್ತಾ ಇದೆ ನಮ್ಮ ಗಾಡಿ ಮೇಲೆ. ನಮಸ್ತೆ ಸ್ನೇಹಿತರೆ, ನೋಡಿ ಟೂರಿಸ್ಟ್ ಮ್ಯಾಪ್ ಆಫ್ ಮೌಂಟ್ ಕುನ್ಲುನ್ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್. ಆಗಲೇ ಒಂದು ಕಡೆ ನೋಡಿದ್ವಲ್ಲ, ಸೇಮ್ ಥಿಂಗ್ ಇಲ್ಲಿ. ದಿಸ್ ಇಸ್ ದಿ ಜಿಯೋ ಪಾರ್ಕ್. ಜಸ್ಟ್ ಸಿ ದ ಟಾಪ್ ಆಫ್ ದಿ ಇಲ್ಲು. ಆಮೇಲೆ ಹೌ ನೈಸ್ಲಿ ಇಟ್ ಇಸ್ ಬಿನ್ ಡನ್. ಇಟ್ ಈಸ್ ಆಲ್ರೆಡಿ ಹಿಸ್ಟ್ರಿ, ಅದನ್ನು ತೋರಿಸಿದ್ದೀನಿ ನಿಮಗೆ. ಮತ್ತೇನೊಂದ್ಸಲ ಇಲ್ಲಿ ಇದೆ, ನೋಡೋಣ ಬನ್ನಿ. ವೆಲ್ಕಮ್ ಟು ಮೌಂಟ್ ಕುನ್ಲುನ್ ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್. This is the tourist map. I'll just go slowly. I think it is self-explanatory. English ಇದೆ. It is in English. You can read. Go slowly. ಬ್ಯಾರಿಕೇಡ್ ಹಾಕಿದ್ದಾರೆ, ಅದಕ್ಕೆ ಈ ಸೈಡಲ್ಲಿ ದೂರದಿಂದ ತೆಗಿತಾ ಇದ್ದೀವಿ. ಹತ್ರದಲ್ಲೇ ತೆಗಿಬೋದು. ಕುನ್ಲುನ್ ಜಿಯೋ ಪಾರ್ಕ್.
ಹ್ಯಾಸ್ ಬೀನ್ ಯುನೆಸ್ಕೋ ಇದು ವರ್ಲ್ಡ್ ಹೆರಿಟೇಜ್ ಲಿಸ್ಟಲ್ಲಿ ಹಾಕಿದೆ. ಆಲ್ರೆಡಿ ಯಾಕೆ ಅನ್ನೋದು ಹೇಳಿದ್ದೀನಿ. ಕುನ್ಲುನ್ ಜಿಯೋ ಪಾರ್ಕ್. ದಿಸ್ ಪ್ಲೇಸ್ ಇಸ್ ಆನ್ ದ ವೇ ಟು ಗೋಲ್ಮೋಟ್ ಸಿಟಿ. ಟ್ಯಾಂಗ್ಲೂನ್ ಟೌನಿಂದ ನಾವು ಅಲ್ಲಿ ಹೋಗ್ತಾ ಇದ್ವಲ್ಲ, ಆ ಸಿಟಿಗೆ ಹೋಗ್ತಾರ ರೋಡಲ್ಲಿತ್ತು. ನಾವು ಇಮಿಡಿಯೇಟಾಗಿ ಯೂಟರ್ನ್ ತೊಗೊಂಡು ಬಂದೆ ನೋಡ್ತಾ ಇದ್ದೀವಿ. ಟುಡೇ ಐ ಆಮ್ ಟ್ರಾವೆಲಿಂಗ್ ವಿತ್ ಸಂಜಯ್ ಗೋಯಲ್ ಕಾರಿಂದ. I should thank him because he has a lot of interest, gets down and see the places. Also, we can enjoy in that, see things, we can understand many things. ಅವರ ಲಿಪಿನಲ್ಲಿ ಬರೆದಿದ್ದಾರೆ. ಗುಡ್ ಟು ಗೋ, ನೈಸ್. ಎಲ್ಲ ಅವ್ರ ಭಾಷೆಯಲ್ಲೇ ಇದೆ ನೋಡಿ. ಯಾಕೆ ಜಿಯೋ ಪಾರ್ಕ್ ಅಂತ ಹೇಳಿದ್ದೀನಿ, ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ಅವ್ರ ಭಾಷೆಯಲ್ಲೇ ಇದೆ, ಗೊತ್ತಾಗೋದಿಲ್ಲ. ಸ್ವಲ್ಪ ಜಾಸ್ತಿ ವಿಡಿಯೋದ ಚಿಂತೆ ಇಲ್ಲ. ಲೆಟ್ ಮಿ ಕವರ್ ದಿ ಫುಲ್ ಪಾರ್ಟ್ ಆಫ್ ದಿಸ್, ದ ಎಂಟ್ರಿ ಪಾಯಿಂಟ್ ಆಫ್ ಯುನೆಸ್ಕೋ ಕುನ್ಲುನ್ ಜಿಯೋ ಪಾರ್ಕ್. ಇದೇ ಇರಬೇಕು ಸೇಂಟ್ ಕುನ್ಲುನ್, ಅವ್ರ ಹೆಸರಲ್ಲೇ ಇದನ್ನು ಇಟ್ಟಿರಬೇಕು. ಅವರು ಈ ಬೆಟ್ಟ ಪರ್ವತಗಳನ್ನೆಲ್ಲ ಓಡಾಡಿದ್ದಾರೆ ಅನ್ಸುತ್ತೆ. Let's take a video of a great person, saint, who did all. He's taken so much of, and he has written a poem also that I have already shown that. See, Helena. Mali, you had a good day today. Thank you. ಕುನ್ಲುನ್ ಜಿಯೋ ಪಾರ್ಕಲ್ಲಿ ದೇವಸ್ಥಾನದ ಒಳಗಡೆ ಬುದ್ಧನ ವಿಗ್ರಹ ಒಂದು. ಇದು ಎರಡನೇ ವಿಗ್ರಹ, ಹೆಸರೆಲ್ಲ ಗೊತ್ತಿಲ್ಲ ನಮಗೆ. ನೋಡಿ ವಿಗ್ರಹ. ಮೂರನೇ ವಿಗ್ರಹ ಇದೆ. ಅಲ್ಲಿ ಹಿಂಗೆ ಹೇಳ್ತಾರೆ ಹಳೇದಿರ್ಬೇಕು. ನೋಡಿ ಸ್ನೇಹಿತರೆ, ಆಫ್ಟರ್ ದಟ್ ಕುನ್ಲುನ್ ಜಿಯೋ ಪಾರ್ಕ್ ಆದಮೇಲೆ we're just crossing that area. Look at the vastness of the river, mountains, the bridge, whatnot.